ಕಾಳು ಮೆಣಸು ಹಾಕೋದಕ್ಕೆ ಮೊದಲಿಗೆ ಏನೇನು ಮಾಡ್ಕೋಬೇಕು ನೋಡ್ಕೊಳ್ಳೋಣ. ಮೊದಲಿಗೆ ಗಲೀಜನ್ನೆಲ್ಲ ಮರ ಸುತ್ತ ಕ್ಲೀನ್ ಮಾಡ್ಕೊಳ್ಳಿ. ಹತ್ರ ಮರನ ಒಂದ್ಸಲ ನೋಡ್ಕೊಳ್ಳಿ. ಮಳೆ ಬಂದಾಗ ಮರದಿಂದ ನೀರು ಕೆಳಗೆ ಇಳಿತಾ ಇರುತ್ತೆ. ನೀರು ನೆಲದ ಮೇಲೆ ಬೀಳ್ತಾ ಇರೋ ಜಾಗ ನೋಡ್ಕೊಂಡ್ಮೇಲೆ ಆ ಜಾಗ ಬಿಟ್ಟು ನೀರು ಬೀಳದೇ ಇರೋ ಕಡೆ ನೀವು ಗುಂಡಿನ ಹೊಡ್ಕೊಳ್ಳಿ. 1 ಅಡಿ ಗುಂಡಿ ತಕ್ಕೊಳ್ಳಿ ಸಾಕು. ಯಾಕೆ ನೀರು ಬೀಳದಿರೋ ಜಾಗ ಅಂದರೆ, ನೀರು ಬಿದ್ದೋ ಜಾಗದಲ್ಲಿ ಯಾವಾಗಲೂ ಶೀತ ಜಾಸ್ತಿ ಇರುತ್ತೆ. ಮಳೆ ಜಾಸ್ತಿ ಬಂದಾಗ ಗಿಡ ಸಾಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹಾಗೆ ಆ ಗುಂಡಿಗೆ ಸುತ್ತ ಕಾಡು ಮಣ್ಣು ಇರೋದನ್ನ ತುಂಬಿಸ್ಕೊಂಡು ಆದಮೇಲೆ ಈ 2 ಕಡ್ಡಿ ಇರೋ ಬುಟ್ಟಿ ಗಿಡನ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಕಡ್ಡಿ 2 ಚಿಗುರು ಇರುತ್ತೆ. ಇವಾಗ ಈ ಬುಟ್ಟಿನ ನೆಲದ ಮೇಲೆ ಇಟ್ಕೊಂಡು ಈ ಥರ ನಿಧಾನವಾಗಿ ಆ ಗೆರೆನ, ಪ್ಲಾಸ್ಟಿಕ್ ಗೆರೆನ ಹರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಬುಟ್ಟಿನ ಪುಡಿ ಮಾಡಬೇಡಿ. ಪುಡಿ ಮಾಡಿದರೆ ಬೇರೆಲ್ಲ ಅಲ್ಗಾಡಿ ಕಟ್ಟಾದರೆ ಮತ್ತೆ ಗಿಡ ಬರಲ್ಲ. ಈ ಬುಟ್ಟಿ ತರಬೇಕಾದ್ರೆ ಆ ಗಿಡಕ್ಕೆ ನೀರನ್ನು ಹಾಕದೆ ತನ್ನಿ. ಆ ಬುಟ್ಟಿ ಆದಷ್ಟು ಹಾರ್ಡಾಗಿರಲಿ, ಗಟ್ಟಿಯಾಗಿರಲಿ. ಮಣ್ಣು ಒಣಗಿದ್ರೆ, ಡ್ರೈ ಆಗಿದ್ದರೆ ಗಟ್ಟಿ ಇರುತ್ತೆ. ಇವಾಗ ಸಣ್ಣಗೆ ಬುಟ್ಟಿ ಕೂರಷ್ಟು ಒಂದು ಗುಂಡಿ ಮಾಡ್ಕೊಳ್ಳಿ ಕೈಲಿ. ಗುಂಡಿ ಮಾಡ್ಕೊಂಡಾದ್ಮೇಲೆ ಈ ಗಿಡನ ನಿಧಾನವಾಗಿ ಆ ಗುಂಡಿ ಒಳಗೆ ಕೂರಿಸಿ ಅದರ ಸುತ್ತ ಸ್ವಲ್ಪ ಮಣ್ಣನ್ನು ಹೀಗೆ ಒತ್ಕೊಂಡ್ಬಿಡಿ. ಒತ್ಕೊಂಡಾದ್ಮೇಲೆ ಸುತ್ತ ಮಣ್ಣನ್ನು ತುಂಬಿ ಕೈಲಿ ಬುಟ್ಟಿ ಜಾಗ ಬಿಟ್ಟು ಸುತ್ತ ಜಾಗನ ಕೈಯಿಂದ ಪ್ರೆಸ್ ಮಾಡಿ, ನಿಧಾನಕ್ಕೆ ಪ್ರೆಸ್ ಮಾಡಿ. ಆ ಗಿಡ ಪುಡಿ ಆಗಬಾರ್ದು. ಇವಾಗ 3 ಗೂಟ ತಗೊಂಡು ಸುತ್ತ ಕಚ್ಚಿ. ಈ ಥರ ನೋಡಿ, ಸುತ್ತ ಆ ಕಡೆ 2 ಮಧ್ಯಕ್ಕೆ 1 ಬರೋ ಹಾಗೆ ಕಚ್ಚಿ. ಯಾಕಂದರೆ ಇದು ನೀವು ಬೇರೆ ಕಳೆ ಬಂದಾಗ ಕತ್ತಿ ಬಿದ್ದರೆ ಗಿಡ ಡ್ಯಾಮೇಜ್ ಆಗಲ್ಲ. ಹಾಗೆ ಸುತ್ತ ಎಲೆ ದರ್ಗು ಒಣಗಿರೋದನ್ನ ಹಾಕಿ. ಹಸಿ ಚಿಗುರು ಬರೋಂಥದ್ದು ಹಾಕ್ಬೇಡಿ. ಈ ವಿಡಿಯೋನ ಆದಷ್ಟು ಹೊಸ ತೋಟ ಮಾಡೋ ಅಂಥವ್ರಿಗೆ ಶೇರ್ ಮಾಡಿ.